ಅದೇ ಕೇಂದ್ರ ಸರ್ಕಾರದ ಬಜೆಟ್ ಜೊತೆ ಹೋಲಿಕೆ ಮಾಡಿ ನೋಡೋಣ. ಅದೆಷ್ಟು ಬೆಳವಣಿಗೆ ಆಗಿದೆ ಅಂತಂದ್ರೆ 5.6, ನಮ್ಮದು 9.4, ಅವ್ರದ್ದು 5.6. 2025-26ರಲ್ಲಿ 50,65,000 ಕೋಟಿ ಇತ್ತು. 50,65,000 ಕೋಟಿ 25-26. ಅದೇ 26-27ರಲ್ಲಿ 53,47,000 ಕೋಟಿ ಇದೆ. ಅಂದರೆ ಬೆಳವಣಿಗೆ 5.6. ಆಮೇಲೆ ಕರ್ನಾಟಕದ ಜಿಡಿಪಿ ಕರ್ನಾಟಕದ ಜಿಡಿಪಿ 26-27ಕ್ಕೆ ರಾಯರೆಡ್ಡಿ ಅದನ್ನೇ ಹೇಳಿದ್ದು. 26-27ಕ್ಕೆ 33,05,500 ಕೋಟಿ ರೂಪಾಯಿಗಳು. 33,05,500 ಕೋಟಿ ರೂಪಾಯಿಗಳು. ನಮ್ಮದು ಜಿಡಿಪಿ ಗ್ರೋತ್ ಎಷ್ಟಾಗಿದೆ ಅಂತಂದ್ರೆ, ಕರ್ನಾಟಕದ ಜಿಡಿಪಿ ಗ್ರೋತ್ 8.1. ದೇಶದ್ದು ಸರಾಸರಿ ಬೆಳವಣಿಗೆ 7.4, 7.4. ಅಂದರೆ ದೇಶದ ಆರ್ಥಿಕ ಬೆಳವಣಿಗೆ GSDP ಅಂತ ಕರಿತೀವಿ ನಾವು. ಒಟ್ಟು ದೇಶದ ಆಸ್ತಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು 7.4. ಆದರೆ ಕರ್ನಾಟಕದ್ದಾಗಿರ್ತಕ್ಕಂಥದ್ದು ಆಸ್ತಿ, ಒಟ್ಟಾರೆ ಆಸ್ತಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು 8.1. ಅಂದರೆ ಭಾರತ ದೇಶದಲ್ಲಿ ಏನು ಬೆಳವಣಿಗೆ ಆಗಿದೆ, ಆರ್ಥಿಕ ಬೆಳವಣಿಗೆ ಆಗಿದೆ, ಅದಕ್ಕಿಂತಲೂ ನಾವು ಜಾಸ್ತಿ ಇದ್ದೇವೆ. ಕರ್ನಾಟಕ ಸರ್ಕಾರ ಅದಕ್ಕಿಂತ ಜಾಸ್ತಿ ಇದೆ. ಆಮೇಲೆ ಮುಂದೆ ಹೋಗಿ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ 2002ನೇ ಇಸ್ವಿನಲ್ಲಿ ಮಾಡಿಕೊಂಡು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಆಗ ಮಾಡ್ಕೊಂಡು ಆರ್ಥಿಕ ಶಿಸ್ತನ್ನು ತರಬೇಕು. ಆರ್ಥಿಕ ಶಿಸ್ತನ್ನು ತರಬೇಕಾದ್ರೆ ಏನೇನೆಲ್ಲ ಮಾನದಂಡಗಳು ಇರಬೇಕು, ಏನೆಲ್ಲ ಮಾನದಂಡಗಳು ಇರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಪ್ರಕಾರ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು ಆಫ್ GSDP. 3% ಒಳಗಡೆ ಇರಬೇಕು. ಎರಡನೇದು ಟೋಟಲ್ ಲಯಬಿಲಿಟಿ ಅಂದರೆ ಸಾಲ, ರಾಜ್ಯದ ಮೇಲಿರ್ತಕ್ಕಂಥ ಸಾಲ, ಟೋಟಲ್ ಲಯಬಿಲಿಟಿ shall not exceed 25% of the GDP. Shall not exceed
25% ಆಫ್ ದಿ GDP, 25% ಒಳಗಡೆ ಇರಬೇಕು. ಇವೆರಡೂ ಮಾನದಂಡಗಳನ್ನು ನಾವು ಪೂರೈಸಿದ್ದೇವೆ. ನಮ್ಮ ಬಜೆಟ್ ಇದೆಯಲ್ಲ 2026-27ಕ್ಕೆ ಆ ಬಜೆಟ್ನಲ್ಲಿ ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆನೆ ಇದೆ. 2.95 ಫಿಸ್ಕಲ್ ಡೆಫಿಸಿಟ್ 2.95. ಮತ್ತೆ ಸಾಲ ಟೋಟಲ್ ಲಿಯಾಬಿಲಿಟಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ GDPಯ 25% ಒಳಗಡೆನೆ ಇರಬೇಕು. 25% ಒಳಗಡೆನೆ ಇರಬೇಕು. ನಮ್ದು ಸಾಲ 24.94 24.94 25% ಒಳಗಡೆನೆ ಇದೆ. ನಾವು ಈ ಮಾನದಂಡಗಳನ್ನ ಮೀರಿ ಹೋಗೇ ಇಲ್ಲ, ಮಾನದಂಡಗಳ ಒಳಗಡೆನೆ ಇದ್ದೀವಿ. ಆದರೆ ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ. 3 ಮಾನದಂಡಗಳನ್ನ ಆರ್ಥಿಕ ಶಿಸ್ತು ಇರಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆ ಇರಬೇಕು, GDPಯ 3% ಒಳಗಡೆ ಇರಬೇಕು. ಎರಡನೇದು ಸಾಲ ನಮ್ಮ 25% GDPಯ 25% ಒಳಗಡೆನೆ ಇರಬೇಕು. ಮತ್ತೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂತವಿಂದ ಇದು 4ನೇ ಬಜೆಟ್ ನಾನು ಮಂಡಿಸ್ತಾ ಇರೋದು. 2023ರಲ್ಲಿ ಒಂದು ಬಜೆಟ್, 23-24ರಲ್ಲಿ ಒಂದು ಬಜೆಟ್, 24-25ರಲ್ಲಿ ಒಂದು ಬಜೆಟ್, 25-26ರಲ್ಲಿ ಒಂದು ಬಜೆಟ್, ಮತ್ತೆ 26-27ರಲ್ಲಿ ಇನ್ನೊಂದು ಬಜೆಟ್. ಒಟ್ಟು 4 ಬಜೆಟ್ಗಳನ್ನು ಮಂಡಿಸಿದೆ.